ನಮ್ಮ ಮಾಲ್ಪನಕದ ಈ ಪರಿಸರದಲ್ಲಿ ನಡೆಯುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಡಿಬೇಕಾದಂತಹ ಅಷ್ಟಮಿಯ ವಿಶೇಷವಾದಂತಹ ಕಾರ್ಯಕ್ರಮ. ಪಾಂಚಜನ್ಯ ಅಂತ ಹೇಳುವಂತಹ ಬಹಳ ವಿಶೇಷವಾದಂತಹ ಮಂದಿರದಲ್ಲಿ ಯಾದವ ಸಂಘಟನೆಯವರು ಮಾಡುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಕಳೆದ 47 ವರ್ಷಗಳಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಅಷ್ಟಮಿಯ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಇದಕ್ಕೊಂದು ಮುಖಮಂಟಪದ ಅವಶ್ಯಕತೆ ಉಂಟು ಅಂತ ಹೇಳುವಂಥದ್ದನ್ನು ಮನಗಂಡು ಭಕ್ತರ ಎಲ್ಲರ ಸಹಕಾರದಿಂದ ಒಂದು ಮುಖಮಂಟಪವನ್ನು ಕೂಡ ಲೋಕಾರ್ಪಣೆಯನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೂಡ ಈ ಭಕ್ತರು ಎಲ್ಲ ಆಯೋಜಿಸಿದ್ದಾರೆ. ಇದೇ ತಿಂಗಳ ಸೆಪ್ಟೆಂಬರ್ 13ನೇ ತಾರೀಕು 14ನೇ ತಾರೀಕಿಂದು ನಡೆಯುವಂತಹ ಈ ಅಷ್ಟಮಿಯ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕೆ ಉಂಟು. ಅದಕ್ಕೆ ಬೇಕಾದಂತಹ ಸರ್ವ ರೀತಿಯ ಕಾರ್ಯಕ್ರಮಗಳನ್ನು ಶ್ರಮವನ್ನು ಈ ಕ್ಷೇತ್ರದ ಎಲ್ಲ ಸ್ವಯಂ ಸೇವಕರು ಭಕ್ತಾದಿಗಳು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಏನು ಅಂತಂದರೆ ಡಾಕ್ಟರೇಟ್ ಬರೆದಂತಹ ನಮ್ಮ ಬೆಳ್ಳಪ್ಪದ ಮಾಧವ ಉಪಾಧ್ಯಾಯರು ಅವರ ಹಸ್ತದಿಂದ ಇದು ಮೊದಲುಗೊಂಡು ಅವರದ ಅಮೃತ ಹಸ್ತದಿಂದ ನಾವು ಇಲ್ಲಿ ಮೊದಲುಗೊಂಡು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಧಾರ್ಮಿಕವಾದಂತಹ ವೈದಿಕವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಆ ಒಂದು ವಿಷಯ ಇಲ್ಲಿ ಇವತ್ತು ಕೂಡ ಮುಂದುವರಿತಾ ಉಂಟು. ಈಗ ಈ 2 ದಿವಸಗಳಲ್ಲಿ ನಡೆಯುವಂತಹ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದು 10,000 ಜನರು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿ ಅವರ ಏನು ಆಶೋತ್ತರಗಳುಂಟು ಅದೆಲ್ಲವನ್ನು ಇಲ್ಲಿ ವಿಷಯವನ್ನು ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಂಡು ಅನುಗ್ರಹ ಪಡ್ಕೊಂಡು ಎಷ್ಟೋ ಮಂದಿ ಇಲ್ಲಿ ಅದು ಪುಣ್ಯವಂತರಾಗಿ ಹೋಗಿದ್ದಾರೆ. ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರವು 1979ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಹಂತ ಹಂತವಾಗಿ ಅಭಿವೃದ್ಧಿ ಪಡೆಯುತ್ತಾ ಪ್ರಸ್ತುತ ನೀವು ಈಗ ನೋಡ್ತಾ ಇದ್ದೀರಿ ಎದುರುಗಡೆ ಇದೇ ವರ್ಷ ಫೆಬ್ರವರಿ ತಿಂಗಳ 16ನೇ ತಾರೀಕು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಗೋಕರ್ಣ ಮಂಡಲಾಧೀಶ್ವರ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಶ್ರೀಪಾದಂಗಳವರು ಇಲ್ಲಿ ಭೇಟಿ ನೀಡಿದರು. ಇಲ್ಲಿ ಒಂದು ಮುಖಮಂಟಪ ನಿರ್ಮಾಣ ಆಗಬೇಕು ಅಂತೇಳಿ ಅವರು ಸೂಚಿಸಿದ ಪ್ರಕಾರ ಅಂದಿನಿಂದ ಅವರು ಮಂತ್ರಾಕ್ಷತೆಯನ್ನು ನೀಡಿ ನಮಗೆ ಹರಸಿ ಆ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಲು ಹೇಳಿದರು. ಆ ರೀತಿ ನಾವು ಕೆಲವೇ ದಿನಗಳಲ್ಲಿ ಅಂದರೆ ಖಾಲಿ ಒಂದು 6 ತಿಂಗಳ ಒಳಗೆ ಈ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಈಗ ನೂತನ ವಿನ್ಯಾಸಗಳು, ನೂತನ ಆವಿಷ್ಕಾರಗಳು, ಬಹಳ ಉತ್ತಮವಾಗಿ ಶೋಭಾನಮಯವಾಗಿ ಶೋಭಿಸುವಂತಹ ಒಂದು ಕ್ಷೇತ್ರವಾಗಿ ಪರಿವರ್ತನೆಯ ಪಥದಲ್ಲಿ ಮುನ್ನಡೆಯುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿ ನಮ್ಮ ಊರಿನ ಈಗ ಸುಬ್ರಹ್ಮಣ್ಯ ಅಣ್ಣ ಹೇಳಿದ ಹಾಗೆ ನಮ್ಮ ಊರಿನ ಎಲ್ಲ ಸಮಾಜ ಬಂಧುಗಳು ಇಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತುಕೊಂಡು ಈ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಗಲನ್ನು ನೀಡಿ ಈ ಕಾರ್ಯ ಇಷ್ಟು ಚೆನ್ನಾಗಿ ನಡೆಯುವಲ್ಲಿ ಎಲ್ಲರ ಸಹಾಯ ಸಹಕಾರ ಸಹಭಾಗಿತ್ವವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಈ 1979ರಲ್ಲಿ ವೇದಮೂರ್ತಿ ಬಳ್ಳಪ್ಪದು ಡಾಕ್ಟರ್ ಮಾಧವ ಉಪಾಧ್ಯಾಯರ ದಿವ್ಯ ಹಸ್ತದಲ್ಲಿ ಪ್ರತಿಷ್ಠಾಪನೆಗೊಂಡ ದೇವರ ವಿಗ್ರಹ ತನ್ನ ಸ್ವಲ್ಪ ಹಂತದಲ್ಲೇ ಕೂಡ ತನ್ನ ಕಾರ್ಣಿಕದ ಚುಂಬಕ ಶಕ್ತಿಯಿಂದ ಸಹಸ್ರಾರು ಸಂಖ್ಯೆಯ ಭಕ್ತ ಜನರ ಸಕಲ ಮನೋಭೀಷ್ಟಗಳನ್ನು ಈಡೇರಿಸುತ್ತಾ ಒಂದು ದಿವ್ಯ ಸನ್ನಿಧಿಯಾಗಿ ಈಗ ಅಭಿವೃದ್ಧಿ ಪಥದಲ್ಲಿದೆ. ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದ ಹಲವಾರು ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾದಂತಹ ನಿದರ್ಶನ ಇದೆ. ಆ ನಿದರ್ಶನದ ಪ್ರಕಾರ ಪ್ರತಿ ವರ್ಷ
ರೋಹಿಣಿ ನಕ್ಷತ್ರದ ಅಷ್ಟಮಿಯ ದಿನದಂದು ಇಲ್ಲಿ ನಡೆಯುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ವಿಶೇಷವಾಗಿ ಆ ಮಕ್ಕಳಿಗೆ ಇಲ್ಲಿ ಮುದ್ದು ಕೃಷ್ಣ ರಾಧೆಯರ ವೇಷ ಧರಿಸುವಂಥ ಪದ್ಧತಿ ಇದೆ. ಅದೇ ರೀತಿ ಮಕ್ಕಳಿಗೆ ಬರುವಂತಹ ಬಾಲಪೀಡೆ, ರೋಗ ರುಜಿನಗಳು, ಇತರ ತೊಂದರೆಗಳನ್ನು ಕೂಡ ಇಲ್ಲಿ ಭಯ ಭಕ್ತಿಯಿಂದ ಹೇಳಿಕೊಂಡು ಆ ರೀತಿ ಹಾಲು ಪಾಯಸ ಸೇವೆ ಮತ್ತು ವಿಶೇಷ ಭಜನಾ ಸೇವೆಗಳು ಕೂಡ ಹಾಗೂ ತುಪ್ಪ ದೀಪ ಸೇವೆಗಳನ್ನು ಕೂಡ ಇಲ್ಲಿ ನೆರವೇರಿಸಿಕೊಂಡು ಭಕ್ತರು ಸಕಲ ಅಭಿಷ್ಟಗಳನ್ನು ಈಡೇರಿಸುವಂತಹ ಒಂದು ಸಂಕಲ್ಪದೊಂದಿಗೆ ಇಲ್ಲಿ ನಮ್ಮೊಂದಿಗೆ ಸಾಥ್ ನೀಡ್ತಾ ಇದ್ದಾರೆ. ಇದೀಗ ನಾಳ್ದಿನ ಕಾರ್ಯಕ್ರಮ 13 ಮತ್ತು 14ನೇ ದಿನಾಂಕಗಳಲ್ಲಿ ಇಲ್ಲಿ ನಡೆಯಲಿಕ್ಕೆ ಇದೆ. 14ನೇ ತಾರೀಕು ರೋಹಿಣಿ ನಕ್ಷತ್ರದಂದು ಇಲ್ಲಿ ಬೆಳಗ್ಗೆ ದ್ವಾದಶ ನಾಳಿಕೇರ ಮಹಾಗಣಪತಿ ಹವನದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅದೇ ರೀತಿ ಒಳಗಡೆ ದೇವರ ಮುಂಭಾಗದಲ್ಲಿ ಸಂಗೀತಾರ್ಚನೆ ಅನ್ನುವ ಒಂದು ಕಾರ್ಯಕ್ರಮದ ಮೂಲಕ ಭಜನಾ ಸಂಕೀರ್ತನೆ ಪ್ರಾರಂಭವಾಗುತ್ತದೆ. ಆ ನಂತರ ಎಲ್ಲ ವಿವಿಧ ಸಂಘಟನೆಗಳ ವಿವಿಧ ಸ್ಥಳೀಯವಾದಂತಹ ಮತ್ತು ಹೊರಗಿನ ಕೂಡ ಭಜನಾ ತಂಡಗಳು ಈ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ವೇದಿಕೆಯಲ್ಲಿ ನಡೆಯಲಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ದಿನ ಇಲ್ಲಿ ನಡೆಯಲಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಬೆಳಗಿನಿಂದಲೇ ಪ್ರಾರಂಭವಾಗುವಂತಹ ಕಾರ್ಯಕ್ರಮಗಳಲ್ಲಿ ಕುಮಾರಿ ಶಿವಪ್ರಿಯ ಪಿಲ್ಲಂಗಟ್ಟೆ ಇವರಿಂದ ಸಂಗೀತಾರ್ಚನೆ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಕ್ಕೆ 8:50ಕ್ಕೆ ಮೊಸರು ಕುಡಿಕೆಯ ಒಂದು ಶಾಸ್ತ್ರೀಯ ಪ್ರಸ್ತುತಿ ನಮ್ಮ ಈ ಮಂದಿರದ ಮುಂಭಾಗದಲ್ಲಿ ನಡೀಲಿಕ್ಕಿದೆ. ತದನಂತರ ಪಾಂಚಜನ್ಯ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಯು ನಡೆಯಲಿದೆ. ಇದು ಆ ನಂತರ ಶಾಸ್ತ್ರೀಯ ಸಂಗೀತ ಸುನಾದ ಸಂಗೀತ ಕಲಾಶಾಲೆ ಬದಿಯಡ್ಕ ಇದರ ವಿದ್ಯಾರ್ಥಿಗಳಾದ ಪ್ರದ್ಯುಮ್ನ ಹಾಗೂ ನಂದನ ಶರ್ಮಾ ಪಂಜಿತಡ್ಕ ಇವರಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇದರ ಶ್ರೀಮತಿ ವಾಣಿಪ್ರಸಾದ್ ಕಬಿಕ್ಕೋಡಿ ಇವರ ನಿರ್ದೇಶನದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ತದನಂತರ ಮುದ್ದು ಕೃಷ್ಣ ರಾಧೆಯರ ವೇಷದೊಂದಿಗೆ ಘೋಷಯಾತ್ರೆ ಅಗಲ್ಪಾಡಿ ಸ್ಥಳೀಯ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಿಂದ ಶ್ರೀಮಂದಿರಕ್ಕೆ ವರ್ಷಂಪ್ರತಿಯಂತೆ ಇದು 47ನೇ ವರ್ಷದ ಶೋಭಾಯಾತ್ರೆ ಈ ವರ್ಷ ನಡೀಲಿಕ್ಕಿದೆ. ತದನಂತರ ವೇದಿಕೆಯಲ್ಲಿ ಕಾರ್ಯಕ್ರಮ ಗಾನಯಾನ ಅಂತ ಭಕ್ತಿ ಭಾವ ಗಾನಯಾನ ಅಂತ ರಾಷ್ಟ್ರಮಟ್ಟದ ಗಾಯಕರು ಶ್ರೀ ರಾಘವೇಂದ್ರ ಕಿಗ್ಗಾ ಶೃಂಗೇರಿ ಇವರಿಂದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಮ್ಮ ಯುವ ವಿಭಾಗ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ಯೂತ್ ವಿಂಗ್ ವಹಿಸಿದೆ. ಈ ಕಾರ್ಯಕ್ರಮದ ತದನಂತರ ವೀಣಾವಾದಿನಿ ತಂಡ ಬಳಪದು ಇವರಿಂದ ಗಾನ ಮಾಧುರ್ಯ ಕಾರ್ಯಕ್ರಮ ಇದೆ. ತದನಂತರ ಅನ್ನಪ್ರಸಾದ ಆದ ಬಳಿಕ ಧಾರ್ಮಿಕ ಸಭೆ. ಇಲ್ಲಿ ವರ್ಷಂಪ್ರತಿ 2 ವ್ಯವಸ್ಥೆಗಳಲ್ಲಿ ಧಾರ್ಮಿಕ ಸಭೆ ವಾರ್ಷಿಕಕ್ಕೆ ಮತ್ತು ಏಪ್ರಿಲ್ ತಿಂಗಳ 28ನೇ ತಾರೀಕು ಇಲ್ಲಿ ವಾರ್ಷಿಕೋತ್ಸವ ಬರ್ತದೆ. ಅವತ್ತು ಕೂಡ ಇಲ್ಲಿ ಧಾರ್ಮಿಕ ಸಭೆ ಇರುತ್ತೆ. ಅದೇ ರೀತಿ ಅಷ್ಟಮಿಗೂ ಕೂಡ ಇಲ್ಲಿ ಧಾರ್ಮಿಕ ಸಭೆ ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ತದನಂತರ ನಾಟ್ಯ ನಿಲಯಂ ಕಲಾ ತಪಸ್ವಿ ಬಾಲಕೃಷ್ಣ ಮಂಜೇಶ್ವರ ಇವರಿಂದ ನೃತ್ಯ ಕೃಷ್ಣಂ ಅನ್ನುವ ಕಾರ್ಯಕ್ರಮ ಕೂಡ ಇಲ್ಲಿ ಸಂಯೋಜಿಸಲಾಗಿದೆ. ತದನಂತರ ಅಭಿಜ್ಞಾ ಕರಂದಕಾಡು ಅಂತಾರಾಷ್ಟ್ರೀಯ ಮಟ್ಟದ ಯೋಗಪಟು ಅವರ ಯೋಗಾಸನ ಪ್ರಸ್ತುತಿ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅಗಲ್ಪಾಡಿ ಇವರು ವಹಿಸ್ತಾ ಇದ್ದಾರೆ. ತದನಂತರ ಕುಮಾರಿ ಸ್ನೇಹ ನಾರಾಯಣನ್ ಕಾಟುಗುಕ್ಕೆ ಇವರಿಂದ ನಾಟ್ಯ ರಂಜನಾ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಯಕ್ಷಗಾನ ಬಯಲಾಟ ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯ ಬಾಯರು ಇವರ ನಿರ್ದೇಶನದಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಹರಿನಾರಾಯಣ ಮಾಸ್ಟರ್ ಶಿರಂತಡ್ಕ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ನಿರಂತರವಾಗಿ ಇಲ್ಲಿ ತರಗತಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಅದು ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರವು ಪಾಂಚಜನ್ಯ ಸಾಂಸ್ಕೃತಿಕ ಭವನ ಅನ್ನುವ ಭವನವನ್ನು 2022ರಲ್ಲಿ ನಿರ್ಮಾಣ ಮಾಡಿ ಆ ನಂತರ ಸಮಾಜಕ್ಕಾಗಿ ಹಲವಾರು ಚಟುವಟಿಕೆಗಳೊಂದಿಗೆ ತೆರೆದುಕೊಂಡು ಬಂದಿದೆ. ಅದರಲ್ಲಿ ಕಲೆ, ಸಾಹಿತ್ಯ ಮತ್ತು ಶೈಕ್ಷಣಿಕ ತರಗತಿಗಳು ಇಲ್ಲಿ ನಡೀತಾ ಇದೆ. ಬಾಲಗೋಕುಲ ತರಗತಿಗಳು, ಯಕ್ಷಗಾನ ತರಗತಿಗಳು, ನಾಟ್ಯ ತರಗತಿಗಳು, ಚಂಡೆ, ಮೃದಂಗ, ಭಾಗವತಿಕೆ, ಮುಖವರ್ಣಿಕೆ, ಸಂಭಾಷಣೆ ತರಗತಿಗಳು, ಸಂಗೀತ ತರಗತಿ, ಕುಣಿತ ಭಜನಾ ತರಗತಿ, ರಾಮಾಯಣ ಮಹಾಭಾರತ ತರಗತಿಗಳು ಅಲ್ಲದೆ PSC ಕೋಚಿಂಗ್, ಚಿತ್ರಕಲಾ ಕೂಡ ಇಲ್ಲಿ
ನಿರಂತರವಾಗಿ ನಡೆಸ್ತಾ ಬಂದಿದ್ದೇವೆ. ಅದು ಅಲ್ಲದೆ ನಮ್ಮ ಪಾಂಚಜನ್ಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸರಿಸುಮಾರು 20,000ಕ್ಕೂ ಮಿಕ್ಕಿ ಉತ್ತಮ ಆಶಯಗಳುಳ್ಳ ಉತ್ತಮ ಗುಣಮಟ್ಟದ ಪುಸ್ತಕಗಳು ಕೂಡ ಇಲ್ಲಿ ಸಾರ್ವಜನಿಕರಿಗೆ ಲಭ್ಯತೆಯಲ್ಲಿದೆ. ಹಾಗೆ ಒಟ್ಟಂದಲ್ಲಿ ಹೇಳುವುದಾದರೆ ನಮ್ಮ ಈ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರವು ಸಂಪೂರ್ಣವಾಗಿ ಧಾರ್ಮಿಕಕ್ಕೆ ಮಾತ್ರ ಮಹತ್ವ ಕೊಡದೆ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ನಿರಂತರವಾಗಿ ಸಮಾಜದೊಂದಿಗೆ ಸ್ಪಂದಿಸುವ ಒಂದು ಕೇಂದ್ರವಾಗಿ ಇಂದು ಜನಮಾನಸದಲ್ಲಿ ಅಚ್ಚಳಿಯದೆ ನೆಲೆ ನಿಂತಿದೆ ಅನ್ನೋದಕ್ಕೆ ಇಲ್ಲಿ ನಡೆಯುವಂತಹ ಅಭಿವೃದ್ಧಿಗಳು ಹಾಗೂ ಇಲ್ಲಿ ಬರುವಂತಹ ಭಕ್ತಜನ ಸಮೂಹವೇ ಸಾಕ್ಷಿ ಅನ್ನುವ ವಾಸ್ತವವನ್ನು ನಿಮ್ಮೊಂದಿಗೆ ತಿಳಿಸುತ್ತಾ ನಾಳಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.